ಅದೇನಾದ್ರೂ ಆಗ್ಲಿ ಸಿದ್ಧಾರ್ಥ್ ಸರ್ನ ನಾನು ಹುಡುಕ್ ತರ್ತೀನಿ, ನಿಮ್ಮಿಬ್ಬರನ್ನ ನಾನು ಒಂದು ಮಾಡ್ತೀನಿ. ನಂಬು ಬಾರು, ನಂಬು. ನಿನ್ ತಂಗಿ ಜೀವನ ಹಾಳಾಗುತ್ತೆ ಅಂತ ಯೋಚನೆ ಮಾಡೋ ನಿನಗೆ ನಾನು ಒಂದು ಹೆಣ್ಣು, ನನ್ನ ಜೀವನನು ಹೇಗೆ ಅರ್ಥದಲ್ಲಿ ಕೆಟ್ಟನಿರುತ್ತೆ ಅಂತ ನಿನಗೆ ಕಾಣಲೇ ಇಲ್ವಾ ಮಾವ? ಇಷ್ಟ ಇಲ್ದಿರೋ ತಾಳಿನ ಕಟ್ಕೊಂಡು ಹೇಗೆ ಮಾವ ಬದುಕಲಿ? ನನ್ನ ತಂಗಿ ಮದುವೆ ಆಗಂಟ ಆ ತಾಳಿ ನೀನು ಕುತ್ಕಲಿರ್ಲಿ, ಅಲ್ಲಿ ತನಕ ಈ ಮನೇಲಿರು. ನನ್ನ ತಂಗಿರಿಗೆ ಈ ವಿಷಯ ಗೊತ್ತಾದ್ರೆ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿರೋರು ಅಣ್ಣನ ಜೀವನ ಹಿಂಗೆ ಹಾಳಾಗೋಯ್ತಲ್ಲ ಅಂತ ನೋಡ್ಕೋತಾರೆ. ಅದಕ್ಕೆ ಅವ್ರ ಮದುವೆ ಆದ ತಕ್ಷಣ ನಿನಗೆಲ್ಲೋ ಕೆಲಸ ಸಿಕ್ತು ಅಂತನೋ ಅಥವಾ ಓದೋಕ್ಕೋಸ್ಕರ ಹೊರ ದೇಶಕ್ಕೆ ಓದಿ ಅಂತನೋ ಏನೋ ಒಂದು ಸುಳ್ಳು ಹೇಳಿ ನೀನು ಕಳ್ಸ್ಕೊಟ್ಬಿಡ್ತೀನಿ. ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಿದೆ ಇದೊಂದು ಮಾತು ನಡೆಸ್ಕೊಡ್ಪಾರು. ನಿಮ್ಮಿಬ್ಬರನ್ನ ಒಂದು ಮಾಡೋ ಜವಾಬ್ದಾರಿ ನಂದು, ನಾನು ಒಂದು ಮಾಡ್ತೀನಿ. ನಾನು ನೀನು ನಂಬಬೇಕು. ನನ್ನ ನಂಬಕ್ಕೋಸ್ಕರ ನಾನು ಏನು ಮಾಡಬೇಕು ಹೇಳಬಾರು? ಸರಿ, ಈ ನನ್ನ ಒಳ್ಳೆದಕ್ಕೋಸ್ಕರ, ನನ್ನ ಕಾಪಾಡೋದಕ್ಕೋಸ್ಕರ ಅಲ್ವಾ ಈ ಮದುವೆ ಆಗಿತ್ತು? ನನ್ನ ಖುಷಿಗೋಸ್ಕರ ನೀನೇನು ಬೇಕಿದ್ರೂ ಮಾಡ್ತೀಯ ಅಲ್ವಾ? ಸರಿ, ಹಾಗಿದ್ರೆ ನನಗೆ ನೀನೊಂದು ಪ್ರಾಮಿಸ್ ಮಾಡು. ಯಾವ ಸತ್ಯವಾಗ್ಲೂ ಮಾಡ್ತೀನಿ ಬಾರು. ನೀನು ಏನು ಅಂತ ಹೇಳು. ನನಗೆ ಆದಷ್ಟು ಬೇಗ ಡಿವೋರ್ಸ್ ಬೇಕು. ಕೊಡು. ಅರ್ಥ ಆಗ್ಲಿಲ್ಲ. ಹಂಗಂದ್ರೆ ಕಾನೂನು ಪ್ರಕಾರ ಗಂಡ ಹೆಂಡತಿ ಬೇರೆ ಬೇರೆ ಆಗೋದು. ಅಂದ್ರೆ ನನಗೆ ನಿನ್ನಿಂದ ಮುಕ್ತಿ ಬೇಕು. ಮುಂದೊಂದು ದಿನ ನನಗೆ ಸಿದ್ಧಾರ್ಥ ಸಿಕ್ಕಿದ್ರೆ ಅವನಿಗೆ ಏನಂತ ಉತ್ತರ ಕೊಡಲಿ? ಅದಕ್ಕೆ ಇವಾಗಲೇ ಡಿವೋರ್ಸ್ ತಗೊಂಡ್ರೆ ಅವನ್ನ ಯಾವುದೇ ಗಿಲ್ಟ್ ಇಲ್ಲದೆ ಫೇಸ್ ಮಾಡ್ಬೋದು. ಹೇಳು ಮಾವ, ನನಗೆ ಡಿವೋರ್ಸ್ ಕೊಡ್ತೀಯ? ಹೇಳು ಮಾವ. ಆಯ್ತು ಬಾರು, ನಾನು ಇವಾಗ ನಡೆಸ್ಕೊಡ್ತೀನಿ. ಚಿಕ್ಕದಣಿ, ಯಾಕೆ ಹಿಂಗೆ ಕುತ್ಕೊಬಿಟ್ಟಿದ್ದೀರಿ? ಏನಾರ ಕುಡಿಯೋಕ್ಕೆ ತಿನ್ನಕ್ಕೆ ತರನೇ? ಬೇಡ ಕಲ ಛತ್ರಿ, ತಲೆಗೆ ಹುಳ ಬಿದ್ದಂಗಾಗೈತೆ. ಚಿಕ್ಕದಣಿ, ನೀವು ಹೂ ಅನ್ನಿ, ತೋಟದ ಮನೆಗೆ ಯಾವ್ದಾರ ಎಣ್ಣೆ ಅಕ್ಕಿನ ಕಳಿಸ್ಕೊಡ್ತೀನಿ. ತಂಗಾಳಿಲಿ ಓಡಾಡ್ಕೊಂಡು ಬನ್ನಿ. ಇಲ್ಲ ಕಲ ಛತ್ರಿ, ಸರಿಯಾಗಿ ಸುಖ ಪಡೋಕ್ಕೂ ಮನಸ್ಸಲ್ಲಿ ಒಸಿ ನೆಮ್ಮದಿ ಇರಬೇಕಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ನನಗೂ ಅರ್ಥ ಆಯ್ತಾ ಇಲ್ಲ. ಏನೋ ಮನಸ್ಸಿನಾಗ ಇಟ್ಕೊಂಡು ಕೊರಗ್ತಾ ಇದ್ರ, ಅದೇನಾಯ್ತು ಅಂತ ಹೇಳಿ. ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತು ಕಲ ಛತ್ರಿ. ಇದೇನು ದಣಿ ಹೆಂಗೆ ಹೇಳ್ತಾ ಇದ್ದೀರಾ? ಬ್ಯಾಟೆ ಸೊಡ್ಲ ಆದರೂ ಸರಿಯಾಗಿ ಗುರಿ ಇಟ್ಟು ಮಾಡಿದವ್ರು ನೀವು ಎಡ್ಬಿಟ್ರ? ಎಡ್ಬುಟ್ಟೆ ಕಲ, ಎಡ್ಬುಟ್ಟೆ. ಪಾರು ಓಡೋಗಿದ್ದು ಶಿವು ಜೊತೆಗಲ್ಲ. ಅಲ್ಲ ದಣಿ, ಪಾರ್ವತಬ್ಬವರು ಊರ ಜನದ ಮುಂದೆ ಅವನ ಜೊತೆಯಾಗೆ ಬಂದರು ಛತ್ರಕ್ಕೆ. ಹೌದು, ಆದರೆ ಅವಳು ಶಿವು ಜೊತೆಗೆ ಮದುವೆ ಆಗಬೇಕು ಅಂತ ಓಡೋಗ್ಲಿಲ್ಲ. ಅವಳು ಹೋಗಿದ್ದು ಇನ್ನೊಬ್ಬ ಹುಡುಗನ್ನ ಪಿರುತಿ ಮಾಡ್ತಿದ್ಲು, ಅವನ ಜೊತೆ ಮದುವೆ ಆಗೋಕ್ಕೆ. ಯಾರಿಗೂ ಗೊತ್ತಾಗ್ದಿರೋ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಷ್ಟಕ್ಕೂ ಅವ್ನು ಯಾರು ದಣಿ?
ನನಗೆಲ್ಲ ಗೊತ್ತಿತ್ತು ಕಲಾ, ಎಲ್ಲ ಗೊತ್ತಿತ್ತು. ಅವನು ಅವಳ ಜೊತೆ ಓದ್ತಾ ಇದ್ದ ಡಾಕ್ಟ್ರಂತೆ. ಅವನ ಹೆಸರು ಅದೆಂಥದೋ ಸಿದ್ಧಾರ್ಥ ಅಂತ ಬರ್ತದೆ. ಇವರಿಬ್ರು ಮೊದಲೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರು. ಇದನ್ನ ನಾನು ಅವಾಗಲೇ ಕಂಡಿಡ್ಕೊಂಡಿದ್ದೆ. ಹೇಳು, ಏನು ಹೇಳ್ತೀಯ? ಹೇಳೋದಕ್ಕೇನಿಲ್ಲ. ಪಾರು ನನ್ನನ್ನು ತುಂಬ ಪ್ರೀತಿಸ್ತಿದ್ದಾಳೆ. ನಾನು ನೋಡೋಕ್ಕೆ ಅಂತಲೇ ಇಲ್ಲಿಗೆ ಬಂದಿದ್ದಾಳೆ. ನಾನು ಹೇಳಿದ್ರೆ ಯಾವ ಕ್ಷಣದಲ್ಲೂ ಬೇಕಾದರೂ ಮನೆ ಬಿಟ್ಟು ನನ್ನ ಜೊತೆ ಬರೋಕ್ಕೆ ರೆಡಿ ಇದ್ದಾಳೆ. ನಿನಗೆ ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅನಿಸ್ತದೆ. ಅರ್ಥ ಆಗದೆ ಇರೋವಂಥ ಫೂಲ್ ನಾನಲ್ಲ. ನಿಮಗೆ ನಿಮ್ಮ ಮನೆ ಮಗಳು ಬೇಕು, ನನಗೆ ನನ್ನ ಪಾರು ಬೇಕು. ಪ್ರೀತಿ ಎಲ್ಲಿರುತ್ತೋ ಪಾರು ಅಲ್ಲಿರ್ತಾಳೆ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನೋಡ್ಗುರು, ಮದ್ದು ಕೊಟ್ಟ ತಕ್ಷಣ ಯಾರೂ ಎದ್ದು ನಿಲ್ಲಕ್ಕಿಲ್ಲ. ನೀನು ಡಾಕ್ಟ್ರೇ ಓದಿರ್ಬೋದು, ಕೈ ತುಂಬ ಸಂಪಾದನೆ ಮಾಡೋಕ್ಕೆ ವರ್ಷಾನ್ಗಟ್ಲೆ ಬೇಕು. ನೀನು ಜೀವನ ಪೂರ್ತಿ ದುಡಿಯೋ ದುಡ್ಡನ್ನ ಒನ್ ಟೈಮ್ ಸೆಟ್ಲು ಮಾಡ್ತೀನಿ. 50 ಲಕ್ಷ. ಅದ್ರ ಬದಲಾಗಿ ಪಾರನ್ನ ತಿರುಗಿ ನೋಡ್ದಂಗೆ ಒಯ್ತಾ ಇರಬೇಕು. ನಿಮ್ಮ ಮನೆ ಮರ್ಯಾದೆಗೆ ಬರೀ 50 ಲಕ್ಷನಾ? ದಾರಿಗೆ ಬರೋ ಓರಿನಯ್ಯ ಇದು. ಮೊದಲೇ ಗೊತ್ತಿದ್ರೆ ಯಾವತ್ತೋ ಡೀಲ್ ಮಾಡಿಬಿಡ್ತಾ ಇದ್ದೆ. ಇರಲಿ. $1 ಕೋಟಿ. ಪಾರು ಯಾರು ಅಂತ ಗೊತ್ತೇ ಇಲ್ದಂಗೆ ಬದುಕಬೇಕು. ಏನು ಯೋಚನೆ ಮಾಡ್ತಿದ್ಯಾ? ಹಣ ತಗೊಂಡು ಕಣ್ಣಿಗೆ ಕಾಣಿಸ್ದಂಗೆ ಹೋಗ್ತಾ ಇರಬೇಕು. ಥ್ಯಾಂಕ್ ಯು ಬಾಸ್. 1000 ದುಡಿಯೋದೇ ಕಷ್ಟ, ಅಂಥದ್ರಲ್ಲಿ ಕೋಟಿ ಮಾಡೋದು ಹೇಳ್ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೇಯ್, ಯಾಕೆ ಇವಾಗಲೇ ಹೋಗ್ಬಿಟ್ಟು ಪಾರು ಹತ್ರ, ಪಾರು ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿಯಾ? ತಪ್ಪು. ಅವಳನ್ನ ನಿಧಾನಕ್ಕೆ ನಂಬಿಸಿ ಹಸೆ ಮನೆ ಇರೋ ತನಕ ಇದ್ದು ಆಮ್ಯಾಕೆ ಮೋಸ ಮಾಡಬೇಕು. ಆವಾಗ ಆ ಮೋಸಕ್ಕೊಂದು ಬೆಲೆ. ಆಮ್ಯಾಕೆ ವಿಧಿ ಇಲ್ಲದೆ ನಾವು ತೋರ್ಸೋದು ಗಂಡನ್ನ ಒಪ್ಕೊಂಡೇ ಒಪ್ಕೋತಾಳೆ. ಗೊತ್ತಾಯ್ತಾ? ಡನ್. ಧಣಿ, ಅಷ್ಟೆಲ್ಲ ಗೊತ್ತಾದ್ಮ್ಯಾಕೆ ಅವನು ನನಗೆ ಬಿಟ್ಬಿಟ್ರಲ್ಲ, ಹಿಡ್ದು ಬಲಿ ಹಾಕಕ್ಕಿಲ್ವಾ? ಅವನು ಒಪ್ಕೊಂಡಿರ್ಲಿಲ್ಲ ಅಂದರೆ ಬಲಿನೇ ಕಲ ಛತ್ರಿ. ಆದರೆ ಏನು ಮಾಡಾನೆ, ಒಂದೇ ಮಾತಿಗೆ ಒಪ್ಕೊಬಿಟ್ಟ. ಅದಕ್ಕೆ ಕತ್ತಿ ಇಳಿಸಿ ಕಾಸು ಕೊಟ್ಟು ಬಂದಿದ್ದೆ. ಮತ್ತೆ ಪಾರ್ವತವ ಯಾಕೆ ಓಡೋಗಿದ್ದು ಅಂತ ಗೊತ್ತಾಗ್ಲಿಲ್ವಲ್ಲ ದಣಿ? ಅದೆಲ್ಲ ನಂದೇ ಪ್ಲ್ಯಾನ್ ಕಲ ಛತ್ರಿ, ನಂದೇ ಪ್ಲ್ಯಾನು. ಅವಳು ಮದುವೆ ಮನೆಯಿಂದ ಓಡೋಗ್ಬೇಕು, ಅಲ್ಲಿ ಸಿದ್ಧಾರ್ಥ ಬರಬಾರ್ದು. ಅಯ್ಯೋ ಇದೆಲ್ಲ ಹಾಳಾಗೋಯ್ತಲ್ಲ ಅಂತ ಅವಳು ಹತ್ತು ಕರೆದು ಮತ್ತೆ ಛತ್ರಕ್ಕೆ ಬರಬೇಕು. ಕಣ್ಣೀರಲ್ಲಿ ಕೈ ತೊಳಿತಾರೋ ಅವಳು ಬೇಜಾರಾಗಿ ವಿಧಿನೇ ಇಲ್ಲದೆ ನನ್ನ ದೋಸ್ತಿ ಸೋಮೇಗೌಡನ್ನ ಮದುವೆ ಆಗಬೇಕು ಅಂತ ನಾನು ಮಾಡಿದ ಪ್ಲ್ಯಾನು ಕಳ. ಆದರೆ ನನ್ನ ಮಗ ಶಿವ ಇವ್ರು ಪಿರುತಿಗೆ ಜೊತೆ ಆಯ್ತಾನೆ ಅಂತ ಗೊತ್ತಿರಲಿಲ್ಲ ಕಲ. ಸಿಕ್ದಣಿ, ಮತ್ತೆ ಮುಂದಕ್ಕೆ ಏನು ಮಾಡಿರಿ? ಛತ್ರಿ, ಎಲ್ಲದಕ್ಕೊಂದು ಗತಿ ಕಾಣಿಸ್ತೀನಿ ಕಲ. ಈ ಪರ್ಶು ಬಿಲ ತೋಡಿ ಇಲಿ ಹಿಡಿಯೋನಲ್ಲ ಕಲ, ಕೆಟ್ಟ ತೋಡಿ ಅವನೇ ಹಿಡಿಯೋನು. ಅರ್ಥವಾಯ್ತು ಬಿಡಿ. ಬಿಡಕ್ಕಿಲ್ಲ ಕಲ, ಬಿಡಕ್ಕಿಲ್ಲ. ಎತ್ತಿರ್ಬೋದೇನ್ರೆ? ಯಾಕೋ ಡೌಟು. ನಾನು ಹೋಗಿ ಎಬ್ಬಿಸ್ಲಾ? ಬೇಡ ಬೇಡ, ಮಲ್ಕೊಳ್ಳಿ ಬಿಡು. ಅಯ್ಯೋ, ಅವತ್ತು 8:30 ಆದ್ರೂ ಇನ್ನೂ ಎಬ್ಸಿಲ್ಲ ಅಂತ ಬೈದ ತಾನೆ. ಅದಾವತ್ತು, ಇದು ಇವತ್ತು ಬೈಯಲ್ಲ. ಇಲ್ಲ ಅಕ್ಕ, ಗ್ಯಾರಂಟಿ ಬೈತಾನೆ. ಬೈಯಲ್ಲ, ಬೈತಾನೆ. ಬೈಯಲ್ಲ.
ಇನ್ಮೇಲೆ ಹಂಗೆಯ ನಿಂಗೆಲ್ಲ ಗೊತ್ತಾಗಕ್ಕಿಲ್ಲ ಸುಮ್ಕಿರು ನಂಗೂ ಎಲ್ಲ ಗೊತ್ತಾಗುತ್ತೆ ಹೇಳಿ ಸುಮ್ಮನಿರೇ ಗೊತ್ತಾಗಲ್ಲ ನಿಂಗೆ ಅಣ್ಣ ಅತ್ಗೆ ಮಲಗವಳೆ. ಅಣ್ಣ ಎಬ್ಬುಸ್ಲಾ ಬೇಡ ಕಣವ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಮಹಾರಾಜರು ಆಚೆ ಬಂದ್ರು ಅಂದ್ರೆ ಮಹಾರಾಣಿಯವರು ಹಿಂದೆನೆ ಬರ್ತಾರೆ. ನಾವಿಲ್ಲೇ ಕಾಯೋಣ. ಅಯ್ಯೋ ಇಷ್ಟೊತ್ತವರೆಗೂ ಮಲ್ಕೊಂಡ್ಬಿಟ್ನಾ ನಾನು? ನನಗೆ ಗೊತ್ತೇ ಆಗಲಿಲ್ವಲ್ಲ. ಮಾವನಾದ್ರೂ ನಾನು ಎದುರಿಸೋದಲ್ವಾ? ಅದಕ್ಕೆ ಬಿಸಿನೀರು ಕಾಯಿಸಿಟ್ಟಿದ್ದೀನಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿಬಿಡಿ. ಅದಕ್ಕೆ ಟವಲ್ ತಕೊಳ್ಳಿ, ನಿಮಗೆ ಅಂತ ಟರ್ಕಿ ಟವಲ್ ತರಿಸಿಟ್ಟಿವ್ನಿ, ಮೆತ್ತಗೈತೆ. ತಕೊಳ್ಳಿ ತಕೊಳ್ಳಿ ಅದಕ್ಕೆ ಅದಕ್ಕೆ ತಗೊಳ್ಳಿ ಬ್ರಷ್. ಅದಕ್ಕೆ ಹಾಕಕ್ಕೆ ಹೊಸ ಪೇಸ್ಟು, ಸೋಪು. ನಾನಿನ್ನೂ ಬ್ಲ್ಯಾಂಕೆಟ್ಸ್ ಮಡ್ಚಿಟ್ಟಿಲ್ಲ, ಹಾಗೆ ಬಂದ್ಬಿಟ್ಟೆ. ಅಯ್ಯೋ ಅದನ್ನೆಲ್ಲ ನಾವು ನೋಡ್ಕೊಂತೀವಿ, ನೀನ್ ಬಾ ಅದಕ್ಕೆ. ಅದಕ್ಕೆ ನೀವೇನು ಬೆಡ್ ಕಾಫಿ ಕುಡಿತೀರಾ? ಆ ಕಾಫಿ, ಟೀ, ಹಾಲು ಏನ್ ಬೇಕು ಹೇಳಿ, ತಕ್ಷಣ ಮಾಡ್ಕೊಂಡ್ ಬರ್ತೀವಿ. ನಾನು ಮೊದಲು ಬ್ರಷ್ ಮಾಡಿಬಿಡ್ತೀನಿ. ಆದರೂ ನೀವೆಲ್ಲ ಯಾಕೆ ನನ್ನ ಎದುರಿಸಲಿಲ್ಲ? ತುಂಬ ಲೇಟ್ ಆಗೋಯ್ತು. ಅದಕ್ಕೆ ನಿಮ್ಮಲ್ಲಿ ಯಾರು ಪ್ರಶ್ನೆ ಮಾಡೋರಿಲ್ಲ, ಯಾಕೆ ಅಂತ ಕೇಳೋರಿಲ್ಲ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಖುಷಿಯಾಗಿರ್ಬೋದು. ನೀವು ಆರಾಮಾಗಿ ಮಲಗಲಿ ಅಂತ ನಾವೇ ಸುಮ್ಕಿದ್ದು. ಮತ್ತೆ ನೀವು ಯಾವ ಕೆಲಸನೂ ಮಾಡೋದು ಬೇಡ, ಎಲ್ಲ ನಾವೇ ನೋಡ್ಕೋತೀವಿ. ನೀವು ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಬನ್ನಿ 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 ಬನ್ನಿ. ಕಾಫಿ ಅವನಿಗೂ ತಗೊಂಡೋಗಿ ಕೊಡು. ಎಲ್ಲಿಗೆ ತಗೊಂಡೋಗಿ ಕೊಡ್ಲಿ? ಅವ್ನ್ ಬಾಗ್ಲ ಹಾಕೊಂಡಿದ್ದಾನೆ. ಬಾಗಿಲು ತಟ್ಟು ತೆಗಿತಾನೆ ಇಲ್ಲ ಕೂಗು. ಏ ಗಂಡ್ಸೆ, ನಿನ್ ತಮ್ಮ ನೆನ್ನೆ ಬಂದು ಬಾಗ್ಲ ಹಾಕೊಂಡವನು ಇಲ್ಲಿವರೆಗೂ ತೆಗಿತಾ ಇಲ್ಲ. ಈ ವಿಷಯ ಗೊತ್ತಾ ನಿನಗೆ? ನಿನ್ನೆ ರೂಮ್ನಾಗ ಹೋಗಿ ಸೇರ್ಕೊಂಡವನು ಇನ್ನೂ ಬಂದಿಲ್ವೇ? ನಾನು ಬರ್ತಾನೆ ಅನ್ಕೊಂಡಿದ್ದಲ್ಲಮ್ಮೆ. ನೀನ್ ಅನ್ಕೊಳ್ತಾನೆ ಇರು. ನಿನ್ ಬಾಯಿಗೆ ಬೆಣ್ಣೆ, ಕಣ್ಣಿಗೆ ಸುಣ್ಣ ಹಚ್ಬಿಟ್ಟು ಹೋಗ್ತಾ ಇರ್ತಾರಷ್ಟೇ. ಹೊಸಿ ಸುಮ್ಕಿರಮ್ಮೆ. ಲೈ ಸೋಮ, ಲೇ ಸೋಮ, ಬಾಗಲ್ ತೆಗಿಲ. ಸೋಮ, ಬಾಗಲ್ ತೆಗಿಲ. ಇರೋ ನೀನು ಒಬ್ಬ ತಮ್ಮಕ್ಕಲ್ಲ, ನಿಂಗೇನು ಬೇಕೆಲ್ಲ ಮಾಡ್ಕೊಡ್ತೀನಿ, ಆಚೆಗೆ ಬಾರ್ಲಾ. ನಂಗೇನು ಬೇಕಾಗಿಲ್ಲ. ನಂಗೆ ಬೇಕಾಗಿದ್ದು ಒಂದೇ ಒಂದು, ಅದನ್ನು ನಿನ್ನ ಕೈಗೆ ಕೊಡೋಕ್ಕಾಗಿಲ್ಲ. ನಾನು ತಿನ್ಬೇಕಾಗಿರೋ ಹಣ್ಣು ಅವನು ಯಾವನೋ ನನ್ನ ಕಣ್ಣ ಎದುರುಗಡೆ ತಿನ್ಕೊಂಡು ಹೊಂಟೋದ. ಇನ್ನು ಹೊರಗೆ ಬಂದು ಏನು ಎಣಿಸ್ತಿಲ್ಲ. ಸೋಮ, ನಾನು ಇಂಥವ್ ಮಾತಾಡ್ಬೇಕು, ಆಚೆ ಬಾರ್ಲಾ. ಅವನು ಬರಕ್ಕಿಲ್ಲ, ನಾನು ಬರಕ್ಕಿಲ್ಲ. ಲೇ ಸೋಮ, ಈಗೇನು ಬತ್ತೀಯ ಇಲ್ಲ? ಅವನ ಮೇಲೆ ಯಾಕಯ್ಯ ಎಗ್ರಾಡ್ತೀಯಾ? ಎಗ್ರಾಡೋರ್ ಮೇಲೇನೆ ಎಗ್ರಾಡ್ಲಿಲ್ಲ ನೀನು? ಬ್ಯಾಡ್ ಕಡಿಮೆ, ಸರಿ ಬರಕ್ಕಿಲ್ಲ, ಸುಮ್ಕೆ ಹೊಂಟೋಗ್ಬಿಡು. ನನ್ನ ಹತ್ರ ತೋರಿಸ್ಬೇಡ ನಿನ್ ಕೋಪನ. ಮದ್ವೆ ಮುರಿದು ಬಿದ್ರೆ ಯಾವ ರೀತಿ ನೋವಾಗುತ್ತೆ ಅಂತ ಗೊತ್ತಾ ನಿನಗೆ? ಅದ್ರಲ್ಲೂ ಸೋಮೇಗೌಡ ಬಾಯ್ ಬಿಟ್ಟು ಹೇಳ್ದ, ಆ ಶಿವನ ಮುಗಿಸ್ಬಿಡು ಅಂತ. ಹಲ್ ಕಚ್ಕೊಂಡು ಕಣ್ ಕೆಂಪಗ್ ಮಾಡ್ಕೊಳ್ಳೋದ್ ಬಿಟ್ರೆ ಬೇರೆನೇ ಯಾಕಿಸ್ತೆ ನೀನು? ಮನೇಲಿರೋರ್ನ ಮುಗಿಸಿ ಆಸ್ತಿನ ನಮ್ಮ ಹೆಸರಿಗೆ ಮಾಡ್ಕೊಳಕ್ ಆಗ್ಲಿಲ್ಲ ನಿನ್ ಕೈಯಲ್ಲಿ, ಇನ್ನು ಆ ಶಿವನ ಏನ್ ಮಾಡ್ಕೊಳಕ್ಕಾಗುತ್ತೆ ನಿನ್ ಕೈಯಲ್ಲಿ? ಸಾಕ್ ನಿಲ್ಸಯ್ಯ, ನಿಮ್ ಅಪ್ಪನಂಗ್ ಕೂಗೋದಕ್ಕೆ ನನಗೂ ಬರುತ್ತೆ. ಮಾಸ್ತಿ ಕೊಪ್ಪಳ ನಿಂತ್ಕೊಂಡು ಮೀಸೆ ತಿರುತ್ತಾ ನಾನೇ ಗಂಡ್ಸು ಅನ್ಕೊಂಡ್ರೆ
ಮೊದ್ಲು ನಿನ್ ತಮ್ಮಂಗಾಗಿರೋ ಅನ್ಯಾಯಕ್ಕೆ ಸೇಡ್ ತೀರ್ಸ್ಕೊ, ಆವಾಗ ಒಪ್ಕೊಳ್ತೀನಿ. ಜನ್ಮಕ್ಕೆ ಬೆಕ್ಕ್ಯಾಕ? ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆಯಲ್ಲಿ ನಲಿದು ನಾಟ್ಯವಾಡೋ ನಮ್ಮಪ್ಪ ಮಾದಪ್ಪನಿಗೆ ಉಗೇ ಉಗೇ ಉಗೇ. ಎಲ್ರನ್ನೂ ಕಾಪಾಡಪ್ಪ ಮಕ್ಕಳವ, ಎಲ್ರನ್ನೂ ಕಾಪಾಡವ. ಏನಕ್ಕೆ ಅಣ್ಣನ ಹೊಸ ತರ ನೋಡ್ತಾ ಇದ್ದೀರಾ? ಅದಕ್ಕೆ ಅಣ್ಣನ್ ಬಿಟ್ರೆ ಆಗ್ತಿದ್ವಾ? ನಿಮ್ಮ ಅಣ್ಣ ಏನಾಗ್ಲೂ ಹೀಗೆ ಪೂಜೆ ಮಾಡೋದಾ? ಒಂದಿನಕ್ಕೂ ಮಿಸ್ ಆಗಲ್ಲ, ಹಾಗೆ ಪೂಜೆ ಮಾಡ್ತಾನೆ ನಮ್ಮಣ್ಣ. ಅಣ್ಣ ದ್ಯಾವ್ತವ ಏನ್ ಹೇಳ್ತಾನೆ, ಏನ್ ಬೇಡ್ಕೋತಾನೆ ಅಂತ ನಮಗ್ ಬಾಯ್ಪಟ್ಟನೆ ಆಗೋಗೈತೆ. ಅದಕ್ಕೆ ಇವಾಗ ಹೇಳ್ತೀನಿ ನೋಡಿ ಅಣ್ಣ ಏನ್ ಹೇಳ್ತಾನೆ ಅಂತ. ಅವ್ವ ಮಕ್ಕಳವ್ವ, ನಮ್ ರತ್ನ ವಿದ್ಯಾವಂತೆ, ಅವಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಇರೋ ಗಂಡೇ ಸಿಗ್ಬೇಕು. ನಮ್ಮ ರಶ್ಮಿಗೆ ಸ್ವಲ್ಪ ನಾಲ್ಗೆ ಚಪ್ಪಲ ಜಾಸ್ತಿ. ಅವಳನ್ನ ಮಗಿನ ತರ ನೋಡ್ಕೊಳ್ಳೋ ಗಂಡ ಸಿಗ್ಲಿ. ನಮ್ ರಾಣಿ ದ್ಯಾವ್ತೆ, ಅವಳಿಗೆ ರಾಜ್ಕುಮಾರ್ನಂತ ಗಂಡೇ ಬೇಕು. ಇನ್ನ ನಮ್ ರಮ್ಯಂಗೆ ಸತಿಕೆ ವಿದ್ಯಾ ಬುದ್ಧಿ ಕೊಡು. ಅವಳು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು. ಆಮೇಲೆ ಅವಳಿಗೂ ಬಂಗಾರದಂತ ಗಂಡ ಸಿಗ್ಬೇಕು. ಅದಕ್ಕೆ ಹಿಂಗೆ ಅದಕ್ಕೆ ಈಗ ನೋಡು, ದುಡ್ಡು ತೆಗಿತಾನೆ, ಅದನ್ನ ಮೊದಲು ರತ್ನನ ಹುಂಡಿಗೆ ಹಾಕ್ತಾನೆ. ಅಲ್ಲಿ 5 ಹುಂಡಿ ಇದೆಯಲ್ಲ, ಯಾಕೆ? 4 ಜನ ತಂಗಿರ್ಗೆ 4 ಹುಂಡಿ. ಅಲ್ಲ 5ನೇದು ಇದೆಯಲ್ಲ, ಅದು ನಾವು ತಂದಿಟ್ಟಿದ್ದು ಅಣ್ಣಂಗೋಸ್ಕರ. ನಾವು ಮಾತ್ರ ಸಂದಾಗಿದ್ರೆ ಸಾಕ? ಅಣ್ಣನೂ ಸಂದಾಗಿರ್ಬೇಕಲ್ವೇ? ಅದಕ್ಕೆ ತಂದಿಟ್ಟಿದ್ದೀವಿ. ಆದರೆ ಅವನಿಗಂತ ಇಟ್ಟಿರೋ ಹುಂಡಿಗೆ ಅವನು ದುಡ್ಡು ಹಾಕಲ್ಲ. ಇದೇನಕ್ಕ ಹೊಸ ಹುಂಡಿ? ಹಾ, ನಂಗೆ ಗೊತ್ತಾಯ್ತು. ಇವಾಗ ಮದ್ವೆ ಆಗಿದೆಯಲ್ಲ, ಅದಕ್ಕೆ ಅಕ್ಕೆಗೆ ಅಂತ ಹೊಸ ಹುಂಡಿ ತಂದಿಯಾನೆ. ಮಾಕಾಳವ, ಇದು ನಮ್ಮ ಪಾರಕ್ಕೋಸ್ಕರ ಹಾಕ್ತಿರೋ ಕಾಸು. ಅವಳನ್ನ ಮನೆಯಿಂದ ಕಳಿಸ್ಕೊಡುವಾಗ ಬರೀ ಕೈನಲ್ಲಿ ಕಳ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಪಾರುಗ್ ಏನೇನ್ ಬೇಕಾಗುತ್ತೋ ಎಲ್ಲ ನಾನೇ ಮಾಡಬೇಕು. ಆಶೀರ್ವಾದ ಮಾಡವ ನಮ್ಮವ್ವ. ನೀನಂದ್ರೆ ಎಷ್ಟು ಪ್ರೀತಿ ನೋಡು ನಮ್ಮ ಅಣ್ಣಂಗೆ. ಅದಕ್ಕೆ ತಿಂಡಿಗೆ ಬನ್ನಿ ಅಣ್ಣ, ತಿಂಡಿಗೆ ಬಾ. ಬೇಡ ಕಣವ, ನೀವು ಮಾಡ್ಕೊಳ್ಳಿ. ಓಹೋ, ನೋಡ್ದ್ಯಾ? ಅಕ್ಕಿನೇ ಕರೀಲಿ ಅಂತ ನಾಟಕ ಮಾಡ್ತಾ ಇದ್ದಾನೆ. ಅದಕ್ಕೆ ಕರಿ ಅದಕ್ಕೆ ಅಣ್ಣನ, ಇಲ್ಲಾಂದ್ರೆ ಹಸ್ಕೊಂಡಿರ್ತಾನೆ. ನಾನಾ? ನೀವೇ ಕರೀರಿ. ಅವನಿಗೆ ನೀನೇ ಕರೀಲಿ ಅನ್ನೋ ಆಸೆ. ಏನಂತ ಕರಿತೀಯ ಅವನ್ನ? ಮಾವ ಅಂತ ಕರಿತೀನಿ.
ಮದ್ವೆ ಆದ್ಮೇಲೂ ಸೇಮ್ ಡೈಲಾಗಾ? ನೋ 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 ನೋ. ಮಾವನ ಮಾವ ಅಂತ ಕರೆಯೋದ್ರಲ್ಲಿ ಏನು ತಪ್ಪಿದೆ? ರೀ ಏನಂದ್ರೆ ಅಂತ ಕರಿಬಾರ್ದಾ? ಇಲ್ಲಪ್ಪ, ನಾನು ಮಾವ ಅಂತಾನೆ ಕರೆಯೋದು. ಹಲೋ ಲೀಲಕ್ಕ. ಹೊಸ ಗಂಡು ಹೆಣ್ಣ ಊಟಕ್ಕೆ ಕರಿಯಕ್ಕೆ ಅಂತ ಫೋನ್ ಮಾಡಿದ್ದೆ ಕಣಪ್ಪ. ನಿನ್ನೆಯಿಂದ ನಮ್ಮ ಮನೆಯವರು ಅವ್ರಿಬ್ರಿಗೂ ಏನಾರ ಮಾಡಿ ಇಡ್ಲೇಬೇಕು ಅಂತ ಹೇಳ್ತಾನೆ ಅವ್ರೆ. ಬಂದ್ಬಿಡ್ರಿ. ಅಯ್ಯಯ್ಯೋ, ಇವ್ರ ಮನೆಗೆ ಹೋದ್ರೆ ತಗಲಾಕೊಂಡಂಗೆ ಬೇಡ. ಶಿವು. ಅಲ್ಲೋ ಹಲೋ, ಕೇಳ್ತಿಲ್ಲಕ್ಕ? ನಂಗೆ ಕೇಳಿಸ್ತೈತೆ. ಹಲೋ ಶಿವು. ಹಲೋ. ಅಣ್ಣ ಏನಾಯ್ತು? ಏನಿಲ್ಲವಾ, ಏನು ಕೇಳಿಸ್ತಾನೆ ಇಲ್ಲ, ಟವರೇ ಇಲ್ಲ. ಬರೀ ತಿಂಡಿ ಮಾಡಮ್ಮ. ಅಯ್ಯೋ ಮಾತ್ಗೆ ಕೂತ್ಕೋ ಕೂತ್ಕೋ. ಇಬ್ರು ಒಟ್ಟಿಗೆ ತಿಂಡಿ ಮಾಡುವಂತ. ಅಣ್ಣ ತಿನ್ನಿ. ಏನ್ರ ಇದು, ಅವರಷ್ಟಕ್ಕೆ ಅವರೇ ತಿಂತಿದ್ದಾರೆ. ಈ ಮದ್ವೆ ಆದ್ಮೇಲೆ ಬಾಯ್ಸ್ ಯಾಕೆ ಚೇಂಜ್ ಆಗ್ತಾರೋ ಏನೋಪ್ಪ. ಇದನ್ನು ಹೇಳ್ಬಿಡು, ಆಮೇಲೆ ಗೊರ್ರ ಅಂತಾನೆ. ಅದೌದು. ಅದ್ ಯಾರೇ ಅದು ಅಸಲಿ ಕಾಲ್ ಮಾಡ್ತಾ ಇದಾರೆ, ತಿಂಡಿ ತಿನ್ನಕ್ಕೂ ಬಿಡ್ತಾ ಇಲ್ಲ. ನಾನೇ. ಲೀಲಕ್ಕ, ಯಾಕಪ್ಪ ಶಿವು ಫೋನ್ ಎತ್ತುತ್ತಾ ಇಲ್ಲ? ಅದು ತಿಂಡಿ ತಿನ್ಬೇಕಾದ್ರೆ ಫೋನ್ ಬಳಸಬಾರ್ದು ಅಂತ ನನ್ನ ಹೆಂಡತಿ ಹೇಳೋಳೆ.